ಹೀಗೆ ಜಾತಿ ಸಂಗ್ರಾಮಕ್ಕೆ ಕಾರಣವಾಗಿರುವ ವರದಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಲಿಂಗಾಯತರು, ಒಕ್ಕಲಿಗರು ಬಹಳ ಪ್ರಬಲವಾಗಿರೋದನ್ನ ವಿರೋಧಿಸ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತೆ ಜಾತಿ ಜನಗಣತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಒಂದ್ ಕಡೆ ಆದ್ರೆ, ಎರಡೂ ಪ್ರಬಲ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಸ್ವಾಮೀಜಿಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಹೋರಾಡುವಂತ ನಿಟ್ಟಿನಲ್ಲೂ ಚಿಂತನೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಾತಿ ಜನಗಣತಿ ವರದಿ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿದೆ. ನುಂಗಿದ್ರೂ ಕಷ್ಟ, ಉಗುಳಿದ್ರೂ ಕಷ್ಟ ಅನ್ನುವಂತಾಗಿದೆ. ಸಚಿವರು ಬಹಿರಂಗವಾಗಿ ವಿರೋಧಿಸದೇ ಇರುವ ಕಾರಣದಿಂದ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತ ಅನ್ಸಿದ್ರು ಯಾವುದೇ ಕ್ಷಣದಲ್ಲೂ ಆಕ್ರೋಶ ಹೊರಬೀಳಬಹುದು. ಹೀಗಾಗಿ ಸದ್ಯ ವರದಿಯ ಟ್ರೈಲರ್ ಬಿಟ್ಟಿರುವ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಕಗ್ಗಂಟಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅಂಕಿ ಅಂಶಗಳಿಗೆ ಒಕ್ಕಲಿಗ, ಲಿಂಗಾಯತರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಜಾತಿ ಗಣತಿ ವರದಿಗೆ ಪ್ರಬಲ ಸಮುದಾಯಗಳ ವಿರೋಧ, ಸರ್ಕಾರಕ್ಕೆ ಬಿಸಿ ತುಪ್ಪ. ಲೋಪದೋಷ ಮಂಡಿಸಲು ಸಮಿತಿ ರಚಿಸಿದ ಲಿಂಗಾಯತ ಮಹಾಸಭಾ. ಜಾತಿ ಗಣತಿ ವರದಿ ವೀರಶೈವ ಲಿಂಗಾಯತ ಮಹಾಸಭಾದ ವಿರೋಧಕ್ಕೂ ಕಾರಣ ಆಗಿದೆ. ಹೀಗಾಗಿ ಲೋಪದೋಷ ಮಂಡಿಸೋದಕ್ಕೆ ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗಿದೆ. ನಿವೃತ್ತ IAS ಅಧಿಕಾರಿಗಳ ತಂಡದಿಂದ ಜಾತಿ ಗಣತಿ ಅಧ್ಯಯನ ಮಾಡಿ ಏಪ್ರಿಲ್ 14 ಅಥವಾ 15ರಂದು ವರದಿ ಸಲ್ಲಿಸೋದಕ್ಕೆ ಸಮಿತಿ ತೀರ್ಮಾನ ಮಾಡಿದೆ. ಇದರ ಜವಾಬ್ದಾರಿ ಸಚಿವ ಈಶ್ವರ್ ಖಂಡ್ರೆಗೆ ಕೊಡಲಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ್ ಬಿದಿರಿ ಮಾತನಾಡಿ, ವರದಿಯನ್ನ ಒಪ್ಪಿಕೊಂಡ್ರೆ ಅನಾಹುತ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಇದನ್ನು ಒಪ್ಪಿಕೊಂಡ್ರೆ ನಾವು ಅಸತ್ಯವಾದಂತ, ಸತ್ಯಕ್ಕೆ ಪರಿಪೂರ್ಣವಾಗಿ ದೂರ ಇರತಕ್ಕಂತ ವರದಿಯನ್ನ ಒಪ್ಪಿಕೊಂಡಾಗುತ್ತೆ. ಇದರಿಂದ ಅನಾಹುತ ಆಗುತ್ತೆ. ಇದರಿಂದ ಬರೀ ಲಿಂಗಾಯತರಿಗೆ ಸಹಿತ ಅನ್ಯಾಯ ಆಗಲ್ಲ, ನಿಜವಾಗಿ ಹಿಂದುಳಿದ ವರ್ಗಗಳಿಗೂ ಅನ್ಯಾಯ ಆಗುತ್ತೆ ಮತ್ತು ನಿಜವಾಗಿಯೂ ಪರಿಶಿಷ್ಟ ಜಾತಿ ಮತ್ತು ಜನಾಂಗಗಳಿಗೆ ಸೇರಿದವ್ರಿಗೂ ಅನ್ಯಾಯ ಆಗುತ್ತೆ. ಯಾಕಂದ್ರೆ ಇಟ್ ವಿಲ್ ಓಪನ್ ಎ ಪಂಡೋರಾಸ್ ಬಾಕ್ಸ್. ಇದಿಷ್ಟೇ ಅಲ್ಲ, ಒಕ್ಕಲಿಗರ ಸಂಘ ಅಧ್ಯಕ್ಷರು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಏನು ವರದಿ ಇವತ್ತು ಅವರು ಕ್ಯಾಬಿನೆಟ್ಗೆ ತಂದಿದ್ರು ಅದು ಅವೈಜ್ಞಾನಿಕ ಅಂತ ನಾವು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಇವತ್ತು ನಾವು ಹೇಳ್ತಾ ಇದ್ದೀವಿ. ಒಕ್ಕಲಿಗ, ಲಿಂಗಾಯತ ಮುಖಂಡರಿಂದ ಜಂಟಿ ಹೋರಾಟ ಸಾಧ್ಯತೆ. ಕಾಂಗ್ರೆಸ್ ಸರ್ಕಾರ ಆಂತರಿಕವಾಗಿಯೂ ವಿರೋಧ ಎದುರಿಸಬೇಕಾಗಿದೆ. ಕಾಂಗ್ರೆಸ್ ಶಾಸಕರು, ಸಚಿವರಲ್ಲೇ ಅಸಮಾಧಾನ ಭುಗಿಲೆದ್ದಿದೆ. ಒಂದ್ ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಮುಖಂಡರು ಆಯಾ ಸಮುದಾಯದ ಸ್ವಾಮೀಜಿಗಳ ಚರ್ಚೆ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಚೆನ್ನಪ್ಪ ರೆಡ್ಡಿ ವರದಿಯಲ್ಲೇ ಲಿಂಗಾಯತ, ಒಕ್ಕಲಿಗರ ಸಂಖ್ಯೆ ಹೆಚ್ಚಿತ್ತು, ಆದ್ರೆ ದಿಢೀರ್ ಜನಸಂಖ್ಯೆ ಕಮ್ಮಿ ಆಗಿದ್ ಹೇಗೆ ಅಂತ ಕೈ ಶಾಸಕರು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಹೋರಾಟ ರೂಪಿಸೋದಕ್ಕೆ ಸ್ವಾಮೀಜಿಗಳ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಶೀಘ್ರದಲ್ಲೇ ಒಕ್ಕಲಿಗ ಮತ್ತು ಲಿಂಗಾಯತ ಸ್ವಾಮೀಜಿಗಳು ಜಂಟಿ ಸಭೆ ನಡೆಸೋ ಸಾಧ್ಯತೆ ಇದೆ. ಅಲ್ಲದೆ ಜಂಟಿ ಹೋರಾಟಕ್ಕೂ ಕಹಳೆ ಊದುವ ಸಾಧ್ಯತೆ ಇದೆ. ಜಾತಿ ಗಣತಿ ವರದಿ ಮರುಪರಿಶೀಲನೆಗೆ ತಿಗಳ ಸಮುದಾಯ ಆಗ್ರಹ. ಒಕ್ಕಲಿಗ, ಲಿಂಗಾಯತರಷ್ಟೇ ಅಲ್ಲ, ತಿಗಳರ ಸಮುದಾಯವೂ ಕೂಡ ವರದಿ ಮರುಪರಿಶೀಲನೆಗೆ ಒತ್ತಾಯಿಸಿದೆ. ವರದಿಯಲ್ಲಿ ತಿಗಳ ಸಮುದಾಯ ಕೇವಲ 5 ಲಕ್ಷ ಜನಸಂಖ್ಯೆ ಇದೆ ಅಂತ ತೋರಿಸಲಾಗಿದೆಯಂತೆ. ಆದ್ರೆ ನಮ್ಮ ಜನಸಂಖ್ಯೆ 30 ಲಕ್ಷ ಇದೆ ಅಂತ ತಿಗಳ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಕೋಲಾರ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಹೇಳಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮ್ಗಾದಂತ, ನಮ್ಮ ಜನಾಂಗಕ್ಕಾದಂತ ಅನ್ಯಾಯ. ಏನು ಜಾತಿ ಗಣತಿಗೆ ವಿರೋಧ ಮಾಡ್ತಾ ಇಲ್ಲ ಅಂದಿರೋ ಬಿಜೆಪಿ ಮರುಪರಿಶೀಲನೆಗೆ ಆಗ್ರಹಿಸಿದೆ. ನಾಳೆ ಜಾತಿ ಗಣತಿ ಸಂಬಂಧ ಸಭೆ ನಡೆಸ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಅತ್ತ ವಿಪಕ್ಷ, ಇತ್ತ ಪ್ರಬಲ ಜಾತಿಗಳು ತಿರುಗಿ ಬಿದ್ದಿದ್ದು ಕೈ ನಾಯಕರಿಗೆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಂತಾಗಿದೆ. ಪ್ರಸನ್ನ, TV9 ಬೆಂಗಳೂರು.